ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನೋಡಿ ಮಳೆ ಬಂದು ನಿಂತಿದೆ. ಬೆಂಗಳೂರು ಫುಲ್ಲು ಮಳೆ ಬರ್ತಿದೆ ಫ್ರೆಂಡ್ಸ್. ನಮ್ಮ ಮನೆ ಪಕ್ಕ ನೋಡಿ ಮಳೆ ಬಂದು ನಿಂತ್ಕೊಂಡ್ರೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನೋಡಿ, ಇವಾಗ ಒಂದು 5-10 ಮಿನಿಟ್ಸ್ ಆಯಿತು. ಇಲ್ಲಿ ಸ್ಟೋನ್ ಅಂಕಲ್ ಇದೆ. ನನ್ನ ಕೈಗೆ ಒಂದು ಸಿಗಲ್ಲ ಅಂದರೆ ಅಂಕಲ್ ಕೊಡ್ತೀನಿ ಬಾ ಅಂತ, ಬಟ್ ಹೋಗಿಲ್ಲ. ಇದು ಯಾವುದು ಮಾವಿನಕಾಯಿ ಈ ಥರ ಇದೆಲ್ಲ, ಅದು ನನಗೆ ಗೊತ್ತಾಗ್ತಾಯಿಲ್ಲ. ಮಾವಿನ ಮರದಲ್ಲಿ ಸೀಬೆ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಓಕೆ ನೋಡಿ, ಇನ್ನು ಮಳೆ ಎನಿಗ್ತಾ ಇದೆ. ಇವತ್ತು ಫಸ್ಟ್ 2:30 ಮಳೆ ಸ್ಟಾರ್ಟ್ ಆಯಿತು. ನಿನ್ನೆ 3 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿತ್ತು. ಇವತ್ತು 2:30ಗೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇಲ್ಲಿ ಆ್ಯಕ್ಚುಲಿ 2 ಮಾವಿನಕಾಯಿ ಇತ್ತು. ನಾನು ನೆಕ್ಸ್ಟ್ ಇವತ್ತು ಕಿತ್ಕೊಳ್ಳೋಣ ಅಂತ ಬಂದೆ, ನೋಡಿದ್ರು ಒಂದಿದೆ. ಮೋಸ್ಟ್ಲಿ ಮಳೆಗೆಲ್ಲ ಬಿದ್ದೋಗಿರುತ್ತೆ, ಇಲ್ಲ ಯಾರೋ ಕಿತ್ಕೊಂಡಿರ್ತಾರೆ ಇಲ್ಲಿ ನಿಂತ್ಕೊಂಡು. ಆ್ಯಂಡ್ ನೋಡಿ, ನಮ್ಮ ಮನೇಲಿ ಮಳೆಗೋಸ್ಕರ ಮಳೆ ತಿಂಡಿ ಎಲ್ಲ ಕೆಳಗೆ ಒಂದಾಗಿದೆ. ಮಳೆ ಬಿದ್ದು ನನ್ನೆಲ್ಲ ಬರ್ತೇವೆ ಆಗಿತ್ತು ಈ ಥರ ಇದೆ. ಆ್ಯಂಡ್ ಬಿಸಿಲಿಲ್ಲ ನೋಡಿ, ಅದಕ್ಕೋಸ್ಕರ ಮನೆಯಲ್ಲಿ ಮಳೆ ತುಂಬ ಆಗಿಬಿಟ್ಟಿದ್ದೀನಿ. ಬಟ್ಟೆನ ವಾಶ್ ಮಾಡಿದ್ದೆ, ಮಳೆ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸೊ ಎಲ್ಲ ಸೋಫಾ ಫುಲ್ಲು ಬಟ್ಟೆಗಳು ಎಲ್ಲ ಕಡೆ ಹಾಕ್ಬಿಟ್ಟಿದ್ದೀನಿ. ಅದರಲ್ಲ ಸ್ನ್ಯಾಕ್ಸ್ ಬಾಕ್ಸ್ ಬೇರೆ ಇಲ್ಲೇ ಬಿದ್ದಿದೆ. ಹೀಗಿದೆ ಇವಾಗಿನ ಬೆಂಗಳೂರಿನ ಪರಿಸ್ಥಿತಿ. ಆ್ಯಂಡ್ ಲಂಚ್ ಎಲ್ಲ ಆಯಿತು. ಬನ್ನಿ ಇವತ್ತು ಡಿನ್ನರ್ಗೆ ಏನಾದ್ರು ಪ್ರಿಪೇರ್ ಮಾಡ್ಕೊತ ನಿಮ್ಮ ಜೊತೆ ಸಿಗ್ತೀನಿ. ಸ್ವಲ್ಪ ಚಳಿಗೆ ಏನಾದರೂ ತಿನ್ನಬೇಕಂತ ಹೇಳಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಉಪ್ಪಿಟ್ಟು ತಿನ್ನಬೇಡ ಅಂತ ಅನ್ನಿಸ್ತಾ ಇದೆ. ವೆದರ್ ನೋಡಿ, ಇಲ್ಲಿ ಅನ್ನ ಮಾಡಿಟ್ಟಿದ್ದೆ. ಸೊ ಇವಾಗೆಲ್ಲ ಮಳೆಯಲ್ಲಿ ಚಳಿಲಿ ಅನ್ನ ಯಾರು ತಿಂತಾರೆ ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಇರಲಿ ಅಂತ ಮಾಡಿಕೊಂಡೆ. ಎಷ್ಟೋ ವರ್ಷ ಆಗೋಗ್ಬಿಟ್ಟಿತ್ತು ಉಪ್ಪಿಟ್ಟು ತಿಂದೇ ಇಲ್ಲ ಜಾಸ್ತಿ. ನಾನು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊತೀನಿ. ನಾನು ಒಂದು 3-4 ಟೈಪ್ ಅಡುಗೆ ಉಪ್ಪಿಟ್ಟು ಮಾಡ್ತೀನಿ. ಬಟ್ ಇದೊಂದು ಸಿಂಪಲ್ ವೇ, ಅಂದರೆ ಮನೆಯಲ್ಲಿ ಉಪ್ಪಿಟ್ಟು ಯಾರೂ ತಿನ್ನಲ್ಲ. ಸೊ ಹಾಗಾಗಿ ನಾನು ಅಲ್ವ ಅಂತೇಳಿ ಇದು ಸಿಂಪಲ್ ವೇ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಉಪ್ಪಿಟ್ಟು ಮಾಡೋದು. ಇನ್ನೊಂದು ಥರ ಬಂದು ವೆಜಿಟೇಬಲ್ಸ್ ಹಾಕಿ ಮಾಡ್ತೀನಿ, ಇನ್ನೊಂದು ಬಂದು ಹಾಲು ಹಾಕ್ಬಿಟ್ಟು ಮಾಡ್ತೀನಿ. ತುಂಬ ವೇನಲ್ಲಿ ಮಾಡ್ತೀನಿ ಉಪ್ಪಿಟ್ಟು, 4-5 ಟೈಪ್ ಮಾಡ್ತೀನಿ. ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಅಜ್ಜಿ ರೆಸಿಪಿ. ಸೊ ಹಾಗೆ ತಿನ್ಬೇಕನ್ನಿಸ್ದಾಗ ಇದು ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದು ಬಂದಮೇಲೆ ರವೆ ಹಾಕೋಬೇಕು. ಹೇ ಫ್ರೆಂಡ್ಸ್, ಇವಾಗ ಜಸ್ಟು ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತು. ಬಿಸಿ ಉಪ್ಪಿಟ್ಟೆ ತಿನ್ಕೊಂಬಿಟ್ಟೆ. ಸ್ವಲ್ಪ ಇದೆ, ಇವಾಗ ಮತ್ತೆ ತಿನ್ನಬೇಕು. ಆ್ಯಕ್ಚುಲಿ ನೋಡಿ, ಫೈನಲಾಗಿ ಈ ಥರ ಉಪ್ಪಿಟ್ಟು ಬಂದಿತ್ತು. ನನಗೆ ಈ ಥರ ವೈಟ್ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಮಾಡಿಕೊಂಡೆ. ಸಿಂಪಲ್ ಕೂಡ ಇರುತ್ತೆ, ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಹಾಕೋಂಗಿಲ್ಲ. ಸೊ ಚಳಿ ಇದೆ, ಅದಕ್ಕೋಸ್ಕರ ಬಿಸಿನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿತೀನಿ. ಆ್ಯಕ್ಚುಲಿ ನಾನು ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ನನಗೆ ಹುಷಾರಿಲ್ಲ ಅಂತ. ಏನು ಮಾಡಲಿ, ವೆದರ್ ಆಗಿದೆ. ಸೊ ಅದಕ್ಕೋಸ್ಕರ ನನ್ನ ಹೆಲ್ತ್ ಹಾಳಾಗ್ಬಿಟ್ಟಿದೆ. ವೀಡಿಯೋ ಕೂಡ ಮಾಡೋಕ್ಕಾಗ್ತಿಲ್ಲ. ನೋಡಿ, ನಾನು ಎಷ್ಟು ಲೀನ್ ಆಗಿದ್ದೀನಿ ನೋಡಿದ್ರಲ್ಲ. ಏನು ಮಾಡೋಕ್ಕಾಗಲ್ಲ, ಊರಿಗೆಲ್ಲ ಹೋಗಿ ಹೆಲ್ತ್ನ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಹೇರ್ಸ್ ಕೂಡ ಹಾಳಾಗ್ಬಿಟ್ಟಿದೆ. ಸ್ವಲ್ಪ ಮಾಡಬೇಕು, ನಾನೇ ಮಾಡ್ಕೊತೀನಿ ಮನೆಯಲ್ಲೇ. ನೋಡಿ ನನ್ನ ಹೇರ್ಸ್ ನೋಡಿ, ಆ್ಯಕ್ಚುಲಿ ಕಟ್ ಮಾಡಿಸ್ಬೇಕಿದೆ. ಎಸ್, ನಾನು ಆಲ್ಮೋಸ್ಟ್ ಯಾವಾಗಿಂದನೂ ಅಷ್ಟೇ, ಕಾಲೇಜ್ ಟೈಮಲ್ಲಿ ಯಾವಾಗಲೂ ನನ್ನ ಹೇರ್ಸ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ಎಷ್ಟು ಕಟ್ ಮಾಡಿದ್ದೀನಿ ಅಂದರೆ ಅಷ್ಟೇ ಬೇಗ ಬೆಳೀತೈತೆ. ಹೇರ್ ಚೆನ್ನಾಗಿ ಹೋಗಿದೆ ನನ್ನದು. ಆ್ಯಂಡ್ ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಎದ್ದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಮಳೆ ಬರೋಂಗಾಗಿದೆ, ತೋರಿಸ್ತೀನಿ ನೋಡಿ. ಮತ್ತೆ ಮಳೆ ಬರೋಂಗಾಗಿದೆ, ಏನು ಮಾಡೋಕ್ಕಾಗಲ್ಲ.
ಹಾಕ್ತೀನಿ ಆಮೇಲೆ. ಇವಾಗ ನೈಟ್ ಆಗಿದೆ. ನೈಟಿಗೆ ನಾನು ಮಟನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ ಮಟನ್ ಸಾಂಬಾರು, ಆದರೆ ಸಖತ್ತಾಗಿರುತ್ತೆ. ಹಳ್ಳಿ ಕಡೆ ಆಗುತ್ತಲ್ಲ ಆ ಥರ ಆಗುತ್ತೆ ಟೇಸ್ಟು. ಇದು ಬಂದು ನಾನು ಒಂದು 3/4 kg ಅಷ್ಟೇ, ಒಂದು ಅರ್ಧ kg 3/4 kg ಆಗೋಷ್ಟು ಮಸಾಲ ರೆಡಿ ಮಾಡ್ಕೊಳ್ತಾ ಇರೋದು. ಇವಾಗ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನ ಆರಿಸ್ಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಮಟನ್ ಮಸಾಲ, ಖಾರದ ಪುಡಿ, ಧನಿಯಾದ ಪುಡಿ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡಿ ಮಟನ್ನ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿ ನೀರು ಬಿಟ್ಟಮೇಲೆ ಅದಕ್ಕೆ ಆ ಮಟನ್ ಮಸಾಲ ಏನು ರುಬ್ಬಿರ್ತೀನೋ ಹಾಕಿ ವಿಜಲ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ನಾನಿವಾಗ ಮಾಡ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ಈ ಥರ ಫುಲ್ ಚೆನ್ನಾಗಿ ರೋಸ್ಟ್ ಆಗಬೇಕು. ಈರುಳ್ಳಿ ಎಲ್ಲ ಹಸಿ ಇರಬಾರ್ದು, ಅವಾಗ ಸಾಂಬಾರು ಟೇಸ್ಟ್ ಬರೋಲ್ಲ ನೋಡಿ. ನಾನು ಅದಕ್ಕೆ ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಆಗೋ ಥರ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡಲಿ, ಚಳಿ ಇದೆ. ನೆನ್ನೆನೂ ಚಿಕನ್ ಮಾಡಿದ್ವಿ, ಆದರೂ ಮಟನ್ ತಿಂದು ತುಂಬ ದಿನ ಆಗೋಗ್ಬಿಟ್ಟಿತ್ತಲ್ಲ, ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಏನು ಮಾಡ್ತಾ ಇರೋದು ನೋಡಿ. ಸಾಂಬಾರು ಮಾಡುವಾಗ ತೋರಿಸ್ತೀನಿ. ಇನ್ನು ಮಟನ್ ಮಾತ್ರ ತಂದೇ ಇಲ್ಲ, ಆದರೆ ಮಟನ್ ರೆಡಿ ಮಾಡಿ ಇಟ್ಟಿದ್ದೀನಿ. ಏನೇನು ಮಾಡ್ಕೋಬೇಕಂತದ್ದೆಲ್ಲ ಹಾಕಿಡ್ತಾ ಇದ್ದೀನಿ. ಇಲ್ಲೇ ಈಸಿ ಆಗುತ್ತಲ್ವಾ, ಬಂದಡಿಕೆ ಹಾಕಿದ್ರೆ ಆಯ್ತಂತ ಹೇಳಿ. ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಆನಿಯನ್ ಹಾಕಿದ್ದೀನಿ. ಅದರಲ್ಲಿ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ನೀರು ಬಿಟ್ಮೇಲೆ ನಾನು ಮಸಾಲ ಹೇಳಿದ್ನಲ್ಲ ಅದೆಲ್ಲ ರುಬ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಬೇಕು ನೋಡಿ. ಚೆನ್ನಾಗಿ ಬಾಯ್ಲ್ಡ್ ಆಗ್ತಿದೆ, ಚೆನ್ನಾಗಿದೆ. ಇವಾಗ ನೋಡಿ ಎಲ್ಲ ನೀರು ಚೆನ್ನಾಗಿ ಬಿಡ್ತಾಯಿದೆ. ಈ ಟೈಮಲ್ಲಿ ನಾನು ಮಸಾಲ ಹಾಕಿದ್ದೀನಿ. ಆಫ್ಟರ್ ಸಾಂಬಾರು ಆದಮೇಲೆ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆವಾಗಲೇ ಮಾಡೋದು ಮರ್ತುಬಿಟ್ಟೆ, ಸ್ವಲ್ಪ ಮಳೆ ಬರ್ತಿತ್ತು ಮತ್ತೆ, ಅದಕ್ಕೋಸ್ಕರ ಇನ್ನೂ ತರೋದಿತ್ತು ಅಂತ ಹೋಗಿದ್ದೆ. ಇವಾಗ ನೋಡಿ ಸಾಂಬಾರು ಯಾವ ಥರ ಇದೆ. ಮಟನ್ನು ಎಳೆದಾಗಿತ್ತು, ಚೆನ್ನಾಗಿ ಬೆಂದಿತ್ತು. ಮಟನ್ ಸಾಂಬಾರು ಕೂಡ ರೆಡಿ ಆಯಿತು.